ಆರ್ಡಿಪಿಆರ್ ಇಲಾಖೆಯಲ್ಲಿ ವರ್ಗಾವಣೆ ಅಕ್ರಮದ ಸ್ಫೋಟ. ಇನ್ನು ಪಿಡಿಒ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ. ಆರ್ಡಿಪಿಆರ್ ಇಲಾಖೆಯಲ್ಲಿ ವರ್ಗಾವಣೆ ಅಕ್ರಮದ ಸ್ಫೋಟ. ಪಿಡಿಒ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ. ಹೊರಗೆ ಕೌನ್ಸಿಲಿಂಗ್ ಮಾತು, ಒಳಗೆ ಲೇವಾದೇವಿ ಘಾಟ್ ಬರ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾಸಿಗಾಗಿ ಪೋಸ್ಟಿಂಗ್ ದಂಧೆ ನಡೀತಾ ಇದೆಯಾ? ಹಾಗಾದ್ರೆ ಕೌನ್ಸಿಲಿಂಗ್ಗೆ ಮುನ್ನವೇ 92 ಅಧಿಕಾರಿಗಳ ಗುಪ್ತ ವರ್ಗಾವಣೆ ಮಾಡಿದ್ಯಾಕೆ? ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತರ ಮೇಲೆ ಕೇಳಿ ಬರ್ತಾ ಇದೆ ಈ ಒಂದು ಆರೋಪ. ಆಯುಕ್ತಾಲಯದಲ್ಲಿ ರಾತ್ರೋರಾತ್ರಿ ನಡೆದ ವರ್ಗಾವಣೆ ಸರ್ಕಸ್ನ ಅಸಲಿಯತ್ತೇನು? ಹಾಗಾದ್ರೆ ಕಾಸು ಕೊಟ್ರೆ ಕೌನ್ಸಿಲಿಂಗ್ ಕ್ಯಾನ್ಸಲ್, ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತಾ? ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಕಚೇರಿ ಮೇಲೆ ಈಗ ಅನುಮಾನದ ಹುತ್ತ ಈಗ ಸುತ್ತಕೊಂಡಿದೆ. ಈ ಒಂದು ಅನುಮಾನಕ್ಕೆ ಕ್ಲಾರಿಟಿ ಕೊಡಬೇಕಾಗತ್ತೆ. ಆರ್ಡಿಪಿಆರ್ ಇಲಾಖೆ ಏನಿದೆ, ಈ ಒಂದು ಇಲಾಖೆಯಲ್ಲಿ ವರ್ಗಾವಣೆಯ ಅಕ್ರಮ ನಡೀತಾ ಇದೆ. ಈಗ ಕಾಸು ಕೊಟ್ಟರೆ ವರ್ಗಾವಣೆ ಮಾಡ್ತಾರೆ, ಅದು ಕೂಡ ಅವರಿಗೆ ಯಾವ ಒಂದು ಸ್ಥಳದಲ್ಲಿ ವರ್ಗಾವಣೆ ಮಾಡಬೇಕು ಆ ಒಂದು ಸ್ಥಳಕ್ಕೆ ವರ್ಗಾವಣೆ ಮಾಡ್ತಾರೆ ಎಂಬ ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಹೊರಗಡೆ ಕೌನ್ಸಿಲಿಂಗ್ ಮಾಡ್ತಾರೆ, ಒಂದು ಕೌನ್ಸಿಲಿಂಗ್ ಮಾಡಿದ ನಂತರ ಒಳಗೆ ಹೋದ ಮೇಲೆ ಅಲ್ಲಿ ಇರುವಂತಹ ಪಿಕ್ಚರೇ ಬೇರೆ. ಹೊರಗಡೆ ಏನ್ ಪಿಕ್ಚರ್ ನೋಡ್ತೀವಿ ಅದು ಅಸಲಿಯತ್ತಲ್ಲ, ಒಳಗೆ ನಡೆಯುತ್ತಲ್ಲ ಅದು ಅಸಲಿಯತ್ತು. ಅಲ್ಲಿ ಲೇವಾದೇವಿ ಮಾಡ್ತಾರಂತೆ. ಸಾಕಷ್ಟು ಈಗ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ಕೌನ್ಸಿಲಿಂಗ್ ಮುನ್ನ 92 ಅಧಿಕಾರಿಗಳು ಗುಪ್ತ ವರ್ಗಾವಣೆ ಆಗಿದೆ. ಯಾವ ಕಾರಣಕ್ಕೆ ವರ್ಗಾವಣೆ ಮಾಡಿದ್ರು? ಹಾಗಾದ್ರೆ ಬೆಂಗಳೂರು ಸಿಟಿ ಪಿಡಿಒ ಪೋಸ್ಟಿಂಗ್ಗೆ 10 ರಿಂದ 20 ಲಕ್ಷ ಫಿಕ್ಸ್ ಆಗಿದ್ಯಾ? ದುಡ್ಡು ಕೊಟ್ಟವರಿಗೆ ಡೈರೆಕ್ಟ್ ಆರ್ಡರ್, ದುಡ್ಡು ಕೊಡದವರಿಗೆ ಕೌನ್ಸಿಲಿಂಗ್ ಶಿಕ್ಷೆನ? ಹಾಗಾದ್ರೆ ಪ್ರಭಾವಿ ಅಧಿಕಾರಿಗಳು OSDಗಳ ವಿರುದ್ಧ ಕೇಳಿ ಬರ್ತಾ ಇದೆ ಕಮಿಷನ್ ದೂರು. ಪಾರದರ್ಶಕತೆ ಮರೀಚಿಕೆ ಆಗಿದೆ. ಪಿಡಿಒ ಸಂಘದಿಂದಲೇ ಸಚಿವರಿಗೆ ಶಾಕಿಂಗ್ ಪತ್ರ. ಮಾನಸಿಕ ಸ್ಥೈರ್ಯ ಕುಂದುತ್ತಾ ಇದೆ. ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘದ ಅಳಲು. ಆಧಾರ ರಹಿತ ದೂರುಗಳನ್ನೇ ಅಸ್ತ್ರ ಮಾಡಿಕೊಂಡು ಅಧಿಕಾರಿಗಳ ಎತ್ತಂಗಡಿ. 2024ರಲ್ಲೂ ಕೂಡ ಇಂಥದ್ದೇ ಅಕ್ರಮ ನಡೆದಿತ್ತು. ಈಗ 2026, 2020ರಲ್ಲೂ ಕೂಡ ಅದೇ ಹಾದಿಯಲ್ಲಿ ಈ ಒಂದು ಇಲಾಖೆ ಸಾಗ್ತಾ ಇದೆ. ಈಗ ಒಂದು ಏನಾದರೂ ಆಧಾರ ಇದ್ರೆ ಮಾತ್ರ ಅವರನ್ನ ಬೇರೆ ಕಡೆ ಎತ್ತಂಗಡಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ರೀತಿಯ ಆಧಾರ ಇಲ್ಲ, ಆಧಾರ ರಹಿತ, ಆಧಾರ ಇಲ್ಲದೆ ಇದ್ರೂ ಕೂಡ ಅದೊಂದು ರೀಸನ್, ನಮಗೆ ದೂರು ಬಂದಿದೆ ಹಾಗಾಗಿ ನಿಮ್ಮನ್ನ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ ಬೇಕಾಬಿಟ್ಟು ವರ್ಗಾವಣೆ ಮಾಡೋದು, ಇಷ್ಟ ಬಂದವರಿಗೆ ಅವರಿಗೆ ಬೇಕಾದಂತಹ ಸ್ಥಳಗಳಿಗೆ ವರ್ಗಾವಣೆ ಮಾಡೋದು. ಸಚಿವರು ಅನುಮೋದಿಸಿದ 92 ಮಂದಿಯ ಲಿಸ್ಟ್ ಈಗ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹಚ್ಚಿದೆ. ರಾಜ್ಯ ಸರ್ಕಾರಕ್ಕೆ ಫ್ರೀಡಂ ಟಿವಿಯ ನೇರ ಪ್ರಶ್ನೆಗಳು. ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಮುನ್ನವೇ ಲಿಸ್ಟ್ ಬಿಡುಗಡೆ ಮಾಡಿದ್ಯಾಕೆ? ವರ್ಗಾವಣೆಗೆ ಲಂಚ ಪಡಿತಾ ಇರುವ ಆರೋಪಕ್ಕೆ ಸಚಿವರ ಉತ್ತರ ಏನು? ಹಾಗಾದ್ರೆ ಮಧ್ಯವರ್ತಿಗಳ ಮೂಲಕ ಸಚಿವರ ಆಪ್ತ ಸಹಾಯಕರೇ ಈ ದಂಧೆಯನ್ನ ನಡೆಸ್ತಾ ಇದ್ದಾರಾ? ರಾಜಕೀಯ ಒತ್ತಡ ಹೇರಿ ವರ್ಗಾವಣೆ ಮಾಡ್ತಾ ಇರುವುದು ನ್ಯಾಯಸಮ್ಮತನ? ಹಾಗಾದ್ರೆ ನೇರ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀವಿ, ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ವರ್ಗಾವಣೆಗೆ ಲಂಚ ಪಡಿತಾ ಇರುವ ಆರೋಪಕ್ಕೆ ಸಚಿವರು ಉತ್ತರ ಕೊಡಬೇಕು. ಮಧ್ಯವರ್ತಿಗಳ ಮೂಲಕ ಸಚಿವರ ಆಪ್ತ ಸಹಾಯಕರು ದಂಧೆಯನ್ನ ನಡೆಸ್ತಾ ಇದ್ದಾರೆ, ಈ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡಬೇಕಾಗತ್ತೆ. ಇದೆಲ್ಲದರ ಜವಾಬ್ದಾರಿಯನ್ನು ಸದ್ಯಕ್ಕೆ ರಾಜ್ಯ ಸರ್ಕಾರವೇ ಹೊರಬೇಕಾಗತ್ತೆ. 2024ರಲ್ಲೂ ಕೂಡ ಇದೇ ರೀತಿ ಅಕ್ರಮ ನಡೆದಿತ್ತು. ಈಗ 2026ರಲ್ಲೂ ಕೂಡ ಇದೇ ರೀತಿ ಅಕ್ರಮ ಆಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮ ಆಗ್ತಾ ಇಲ್ಲ ಅಂತಂದ್ರೆ ನೀವು ಪಟ್ಟಿಯನ್ನು ಹೆಂಗ್ ಬಿಡುಗಡೆ ಮಾಡಿದ್ರಿ? ಮೊದಲಿಗೆ ಒಂದು ಪ್ರಕ್ರಿಯೆ ಇರುತ್ತೆ, ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದ ನಂತರ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ, ಅದನ್ನ ಫಾಲೋ ಮಾಡಬೇಕು. ಅದನ್ನ ಹೊರತುಪಡಿಸಿ ಇನ್ನೂ ಕೂಡ ಕೌನ್ಸಿಲಿಂಗೇ ಮುಗ್ದಿಲ್ಲ, ಆ ಒಂದು ಕೌನ್ಸಿಲಿಂಗ್ ಮುಗಿಯೋ ಮೊದಲೇ ಲಿಸ್ಟನ್ನ ಯಾವ ಕಾರಣಕ್ಕೆ ಬಿಡುಗಡೆ ಮಾಡಿದ್ರಿ? ಏನಾದ್ರು ರಾಜಕೀಯ ಒತ್ತಡ ಇದೆಯಾ? ಈಗ ಬೆಂಗಳೂರು ಸಿಟಿಗೆ ಏನಾದರೂ ಪಿಡಿಒ ಪೋಸ್ಟಿಂಗ್ ಬೇಕು ಅಂತಂದ್ರೆ 10 ರಿಂದ 20 ಲಕ್ಷ ಫಿಕ್ಸ್ ಆಗಿದೆ ಎಂಬ ಆರೋಪ ಇದೆ. ಇದಕ್ಕೇನು ಉತ್ತರ ಕೊಡ್ತೀರಾ? ಈಗ ನೀವೇ ಭ್ರಷ್ಟಾಚಾರವನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ, ಭ್ರಷ್ಟಾಚಾರಿಗಳು ಮಾಡ್ತಾ ಇದ್ದೀರಾ ಅಧಿಕಾರಿಗಳನ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.